ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಗರಿಯಾಗಿ ಡಿಫ್ರೆಂಟಾಗಿ ನಾಟಿ ಸ್ಟೈಲಲ್ಲಿ ವಡೆ ಮಾಡ್ತಾ ಇದ್ದೀವಿ. ಸಕ್ಕತ್ತಾಗಿರುತ್ತೆ ಮಾತ್ರ ಟೇಸ್ಟು. ಯಾವ ಥರ ಮಾಡಿದೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೇ ಇರೋ ಥರ ನೋಡಿ. ಇವಾಗ ಏನೇನೆಲ್ಲ ಬೇಕು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಪುದೀನ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ದೊಡ್ಡ ಸೈಜಿಂದ 2 ಈರುಳ್ಳಿ, 4 ಹಸಿರು ಮೆಣಸಿಕಾಯಿ ಮತ್ತು ಕಡಲೆಬೇಳೆ 2 ಅವರು ನೆನೆಸಿಟ್ಟಿದ್ದೀನಿ ಕಡಲೆಬೇಳೆನ. ಇವಾಗ ಒಂದು ಜಾರ್ ತಗೋಬಿಟ್ಟು ಕಡಲೆಬೇಳೆನ ಹಾಕೊಳ್ಳೋಣ. 1-2 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಇವಾಗ ಕಡಲೆಬೇಳೆನ ಫಸ್ಟಿಗೆ ರುಬ್ಕೋಬೇಕಾಗುತ್ತೆ. ನೋಡ್ಕೊಬಿಟ್ಟು ತೀರಾ ನುಣ್ಣಗೆ ರುಬ್ಕೋಬೇಡಿ. ನೋಡಿ, ನಾನು ಇವಾಗ ತೋರಿಸ್ತೀನಿ ಯಾವ ಥರ ರುಬ್ಕೋಬೇಕು ಅಂತ ಹೇಳಿಬಿಟ್ಟು. 1 ಸ್ಪೂನ್ ತಗೊಳ್ಳಿ, ಸೈಡೆಲ್ಲ ಕ್ಲೀನಾಗಿ ಇದು ಮಾಡ್ಕೊಬಿಟ್ಟು ರುಬ್ಕೊಳ್ಳಿ. ಸ್ವಲ್ಪನೂ ನೀರನ್ನ ಆ್ಯಡ್ ಮಾಡ್ಕೋಬೇಡಿ, ನೀರನ್ನ ಹಾಕೋಬೇಡಿ. ನೋಡಿ, ಈ ಅದಕ್ಕೆ ಕಡಲೆಬೇಳೆನ ರುಬ್ಕೋಬೇಕಾಗುತ್ತೆ. ಎಲ್ಲದನ್ನು ಸಹ ರುಬ್ಬಿ. ಇವಾಗ ಎಲ್ಲ ಕಡಲೆಬೇಳೆನ ರುಬ್ಬಾಗಿದೆ. ಮತ್ತು ಅದೇ ಜಾರಿಗೆ 4-5 ಇಲ್ಲ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿ 1 ಪೀಸು ಚಕ್ಕೆ ತಗೊಂಡಿದ್ದೀನಿ ನಾನು. ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ. ಮತ್ತು 1-2 ದೊಡ್ಡ ಸೈಜಿನ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದರಲ್ಲಿ ಒಂದು ಸ್ವಲ್ಪನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿ ಆಗೋಷ್ಟು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಬೋದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಸ್ವಲ್ಪ ಪೇಸ್ಟ್ ಆಗೋ ಥರ ರುಬ್ಕೊಳ್ಳೋಣ. ಈ ಥರ ಮಾಡಿದರೆ ಟೇಸ್ಟು ಸಕ್ಕತ್ತಾಗಿ ಬರುತ್ತೆ. ಸ್ವಲ್ಪ ಹೆಚ್ಚಾಕೋದು, ಸ್ವಲ್ಪ ರುಬ್ಬಿ ಹಾಕಿದರೆ ಟೇಸ್ಟು ಸಕ್ಕತ್ತಾಗಿರುತ್ತೆ. ನೋಡಿ, ಈ ಥರ ಅದಕ್ಕೆ ರುಬ್ಕೊಂಡಿದ್ದೀನಿ. ಇವಾಗ ಪೇಸ್ಟ್ನ ಕಡಲೆಬೇಳೆ ಹಿಟ್ಟಿಗೆ ಹಾಕೊಳ್ಳೋಣ. ಒಂದು ಸ್ವಲ್ಪನೂ ನೀರನ್ನ ಹಾಕೋಬೇಡಿ, ತೆಳ್ಳಗಾಗಿಬಿಡುತ್ತೆ. ಆಮೇಲೆ ವಡೆನ ತಟ್ಟೋದಕ್ಕೆ ಬರೋದಿಲ್ಲ. ಹಾಗಾಗಿ ಇವಾಗ ಹೆಚ್ಚಿದಂಥ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕೊಳ್ಳೋಣ. ಮತ್ತು ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಕ್ಲೀನಾಗಿ ಎಲ್ಲ ಮಸಾಲನ್ನು ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ. ಉಪ್ಪು ಎಲ್ಲ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಖಾರ ಮುಂದೆ ಇದ್ದರೆ ಸಕ್ಕತ್ತಾಗಿರುತ್ತೆ ವಡೆ. ನೋಡಿ, ಕ್ಲೀನಾಗಿ ಕಲಿಸ್ಕೊಳ್ಳಿ. ಇವಾಗ ಕಲಸಾಗಿದೆ. ಇನ್ನೊಂದು ಕಡೆ ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಇಟ್ಕೊಬಿಟ್ಟು ಆಯಿಲ್ ಹಾಕ್ಕೊಂಡು ಕಾಯಕ್ಕಿಡಿ. ಇನ್ನೊಂದು ಕಡೆ ನಾನು ಕಾಟನ್ ನ್ಯಾಪ್ಕಿನ್ ಮೇಲೆ ಈ ಥರ ತೊಟ್ಕೊಳ್ತಾ ಇದ್ದೀನಿ. ಯಾಕೆ ಈ ಥರ ತೊಟ್ತಾ ಇದ್ದೀನಿ ಅಂದರೆ, ನೀರಿನ ಅಂಶ ಇದ್ದರೆ ನ್ಯಾಪ್ಕಿನ್ ಮೇಲೆ ಹೋಗುತ್ತೆ, ಬಟ್ಟೆ ಮೇಲೆ. ಕಾಟನ್ ಬಟ್ಟೆ ಇದ್ದರೆ ತಗೊಳ್ಳಿ. ಕಾಟನ್ ಬಟ್ಟೆ ಮೇಲೆ ಈ ಥರ ತೊಟ್ಕೊಳ್ಳೋದ್ರಿಂದ ನೀರಿನ ಅಂಶ ಇದ್ದರೆ ಅದರಲ್ಲೇ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾವು 1-2 ದಿನ 3 ದಿನ ಇಟ್ಬಿಟ್ಟು ತಿನ್ಬೋದು ಈ ಥರ ಎಲ್ಲ ಮಾಡಿದರೆ. ಇಲ್ಲ ಅಂದರೆ ವಡೆ ಹಾಳಾಗುತ್ತೆ. ನೋಡಿ, ಈ ಥರ ನೀರಿನ ಅಂಶ ಎಲ್ಲ ಬಟ್ಟೆ ಮೇಲೆ ಉಳ್ಕೊಳ್ಳುತ್ತೆ. ಆವಾಗ ನಾವು ಸ್ಟೋರ್ ಮಾಡಿ ತಿನ್ಬೋದು. ನೋಡಿ, ಕ್ಲೀನಾಗಿ ಲೋ ಫ್ಲೇಮ್ ಮಾಡ್ಕೊಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನಾವು ಕಾಟನ್ ಬಟ್ಟೆ ಮೇಲೆ ತೊಟ್ಟೋದ್ರಿಂದ
ಬೇಗ ಹಾಳಾಗಲ್ಲ. ಒಂದು 2-3 ಡೇಸು ಇಟ್ಕೊಬಿಟ್ಟು ತಿನ್ಬೋದು. ನೋಡಿ ಈ ಥರ ಬೇಯಿಸ್ಕೊಳ್ಳಿ. ಇವಾಗ ವಡೆ ರೆಡಿಯಾಗಿದೆ. ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ಸ್ ಮಾಡಿ. ನೋಡಿ ರೆಡಿ ಆಯಿತು. ಬಿಸಿ ಬಿಸಿ ನಾಟಿ ಸ್ಟೈಲ್ ವಡೆ. ಗರಿ ಗರಿಯಾಗಿ ಬರುತ್ತೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.